ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಆ್ಯಕ್ಚುಲಿ ಇದು ಲೇಟ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ತುಂಬ ಒಂದು ವಾರದ ಹಿಂದೆ ತೊಗೊಂಡಿದ್ದೆ ಒಂದು ಜೊತೆ ವ್ಲಾಗು. ಸೊ ಸ್ವಲ್ಪ ಪೂಜೆ ಆಮೇಲೆ ಓಡಾಡೋದೆಲ್ಲ ಜಾಸ್ತಿ ಆಗಿದೆ. ನನಗೂ ಸ್ವಲ್ಪ ಸ್ಟ್ರೆಸ್ ಆಗಿದ್ದರಿಂದ ವೀಡಿಯೋನ ಎಡಿಟ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಹಬ್ಬ ಪೂಜೆಗಳೆಲ್ಲ ಒಟ್ಟಿಗೆ ಬಂದಿದ್ದರಿಂದ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕಡೆ ಸ್ವಲ್ಪ ಗಮನ ಹರಿಸೋಕ್ಕಾಗಲಿಲ್ಲ. ಹಾಗಾಗಿ ವೀಡಿಯೋ ಕೂಡ ಅಪ್ಲೋಡ್ ಆಗೋದು ಲೇಟ್ ಆಗ್ತಾಯಿದೆ. ಕೆಲವೊಂದು ದಿನವೂ ತುಂಬ ಲೇಟಾಗಿ ಇರುತ್ತೆ, ಕೆಲವೊಂದು ದಿನ ಬೇಗನೆ ಇರುತ್ತೆ. ಎಲ್ಲ ದಿನಗಳು ಒಂದೇ ಥರ ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ನಾವೇನೇ ಪ್ರಯತ್ನ ಪಟ್ರೂ ಕೆಲವೊಂದು ದಿನ ಹೀಗೂ ಲೇಸಿಯಾಗಿ ಆಗಿಬಿಡುತ್ತೆ. ಸೊ ಆ ಥರದ ಒಂದು ದಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಒಂಥರ ಲೇಟ್ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ಸೊ ನಾನು ಫಿಲ್ಟರ್ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಎಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಟು ಆಫೀಸಿಗೆ ಎಲ್ಲ ಕಳಿಸಿ ಆದಮೇಲೆ ನಾಳಿನ ತಿಂಡಿಗೆ ಸ್ವಲ್ಪ ದೋಸೆ ಮತ್ತು ಇಡ್ಲಿಗೂ ಸೇರಿ ಒಂದೇ ಬ್ಯಾಟರ್ ಮಾಡೋಣ ಅಂತ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಕೂಡ ನೆನಾಕ್ತಾ ಇದ್ದೀನಿ. ಸೊ ನಾನಿಲ್ಲಿ ದೋಸೆಗೆ ಏನು ಒಂದು ಮೆಷರ್ಮೆಂಟ್ ಕಪ್ ತೊಗೊಂಡಿದ್ದೀನಿ. ಅದರಲ್ಲಿ 3 to 3.5 ಅಂದರೆ ಹತ್ತತ್ರ 4 ಕಪ್ಸ್ ಅಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳಿಬೇಕು. ಇದು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ನೀಟಾಗಿ ವಾಶ್ ಮಾಡಿ ಒಂದು 2-3 ಸಾರಿ. ತುಂಬ ಪೌಡರ್ ಹಾಕಿರ್ತಾರೆ, ಅದೆಲ್ಲ ತುಂಬ ಸ್ಮೆಲ್ ಇರುತ್ತೆ. ಸೊ ತೊಳೆದ್ಬಿಟ್ಟು ಅದಕ್ಕೆ ನಾವು ಬೇಕಾಗಿರೋವಂಥ ಮೆಂತ್ಯ, ಸ್ವಲ್ಪ ಕಡಲೆಬೇಳೆ ಇಡ್ಲಿ ಮಾಡೋದಕ್ಕೆ ಯೂಸ್ ಮಾಡೋದಿಲ್ಲ. ಬಟ್ ಆದರೆ ನಾನಿಲ್ಲಿ ದೋಸೆನೂ ಕೂಡ ಇದೇ ಬ್ಯಾಟರಲ್ಲಿ ಮಾಡೋದ್ರಿಂದ ಸ್ವಲ್ಪ ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಹಾಗೆ ಉದ್ದಿನಬೇಳೆ ನಾನು 4 ಕಪ್ಪು ಅಕ್ಕಿ ತೊಗೊಂಡ್ರೆ ಅದರಲ್ಲಿ 1 ಕಪ್ ಹಾಕ್ತೀನಿ. ಹಾಗೆ ಸ್ವಲ್ಪ ಸಾಬುದಾನ ಏನಿರುತ್ತೆ, ಇದಕ್ಕೆ ಸಾಬುದಾನಾಗಿ ಇನ್ನೊಂದು ಹೆಸರು ಏನಂತ ಹೇಳ್ತಾರೆ ಗೊತ್ತಿಲ್ಲ, ನೆನಪಾಗ್ತಿಲ್ಲ, ಅದೇನೋ ಹೇಳ್ತಾರೆ ಅನ್ಸುತ್ತೆ, ಸಬ್ಬಕ್ಕಿನೂ ಕೂಡ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ದೋಸೆಗಾದರೂ ಸರಿ ಅಥವಾ ಇಡ್ಲಿ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಹಾಕಿದ್ರೇ ತುಂಬ ಫ್ಲಫಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ. ಚೆನ್ನಾಗಿ ತೊಳೆದು ಅದನ್ನು ನೆನಿಲಿಕ್ಕೆ ಬಿಡ್ತೀನಿ. ಸೊ ಒಂದು 8 hours ಅಂತೂ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ, ಅಥವಾ ಅದಾಗಿರ್ಬೋದು ಅಥವಾ ದೋಸೆ ಏನೋ ಆಗಿರ್ಬೋದು ಏನಾದರೂ. ಮನೆಯಲ್ಲಿ ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ಕೆಲಸ ಮಾಡಬೇಕು. ಸೊ ಒಂದಾದ್ಮೇಲೆ ಒಂದು ಕೆಲಸಗಳು ತುಂಬ ಕನೆಕ್ಟೆಡ್ ಆಗಿರುತ್ತೆ. 1 ನಿಮಿಷ ನಾವೇನಾದರೂ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೂ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಹೊರ್ಗಡೆ ಹೋದಾಗ ಕೆಲಸಗಳು ಮಾಡೋ ರೀತಿ ಬೇರೆ, ಅಟ್ಲೀಸ್ಟ್ ಬೇರೆ ಜನಗಳು ಮಾಡೋದನ್ನ ನೋಡಿ ನಮಗೆ ಮೋಟಿವೇಶನ್ ಸಿಗುತ್ತೆ. ಸ್ವಲ್ಪ ಚೇಂಜ್ ಆಫ್ ಎನ್ವಿರಾನ್ಮೆಂಟ್ ಇರುತ್ತೆ. ವರ್ಕ್ ಪ್ರೆಷರು ಈ ಥರ ಎಲ್ಲ ಒಂಥರ ಕಾಮನ್ ಆಗಿರುತ್ತೆ. ಅದೆಲ್ಲ ಅದು ಮಾಡಬೇಕಾದ್ರೆ ಒಂದು ದಿನ. ಬಟ್ ಇದು ಮನೆಯಲ್ಲಿ ಹಾಗಾಗೋದಿಲ್ಲ. ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ನಾವೇ ಸೆಲ್ಫ್ ಅನಲೈಸ್ ಮಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡು ನೀಟಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಅದಂತೂ ಇತ್ತೀಚೆಗಂತೂ ಸ್ವಲ್ಪ ಸ್ಟ್ರೆಸ್ ಆದ್ರೂ ಒಂಥರ ಮೂಡ್ ಔಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅಂಥದ್ರಲ್ಲಿ ನಾವೆಲ್ಲ ಮಾಡೋದು ಕೂಡ ಒಂದು ದೊಡ್ಡ ಟಾಸ್ಕನೇ ಒಂದು ಹೌಸ್ ವೈಫ್ಗೆ. ಸೊ ನಾನು ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ತೊಗರಿ ಬೇಳೆನೂ ಕೂಡ ಯೂಸ್ ಮಾಡಿ ಮಾಮೂಲಿ ಬೇಳೆ ಸಾರು ಜೊತೆ ಮಾಡೋ ಥರನೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಬರೀ ಬೆಂಡೆಕಾಯಲ್ಲಿ ಯಾವತ್ತೂ ಸಾಂಬಾರು ಮಾಡೋದಿಲ್ಲ. ಸೊ ಹಾಗಾಗಿ ತೊಗರಿ ಬೇಳೆನ ತೊಳೆದು ನೆನೆಸಿ ಪ್ರೆಷರ್ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಸೊ ಮಾಡ್ಕೋಬೇಕಾದ್ರೆ ನಾನು 1 ಅಥವಾ 2 ವಿಷಲ್ಲು ಮೀಡಿಯಮ್ ಫ್ಲೇಮಲ್ಲಿ ಹಾಕಿ ತೊಗೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ
ಚಿಕ್ಕ ಮಕ್ಕಳು ಮನೇಲಿದ್ದರೆ ಅಡಿಷ್ನಲ್ ಕೆಲಸ ಅಂದರೆ ಅವ್ರಿಗೂ ಊಟ ತಿಂಡಿ ಅವ್ರು ಸ್ನಾನ ಮಾಡಿಸೋದು ಅವ್ರು ನೋಡ್ಕೊಳ್ಳೋದು ಒಂದು ಎಕ್ಸ್ಟ್ರಾ ಕೆಲಸ. ಅವ್ರನ್ನ ನೋಡ್ಕೊಂಡು ಎಲ್ಲ ಮಾಡ್ಕೋಬೇಕಾಗುತ್ತೆ. ಅವಳಿಗೆ ತಿಂಡಿ ತಿಂದಾದಮೇಲೆ ಸ್ನಾನ ಎಲ್ಲ ಮಾಡಿಸಿ ನಾನು ಇವಾಗ ಹಾಲು ಕುಡಿಸ್ತಾ ಇದ್ದೀನಿ. ಟೈಮ್ ಒಂದು 10:30ಇಂದ 11 ಗಂಟೆ ಆಗಿತ್ತು ಅನಿಸುತ್ತೆ ನಾನು ಹಾಲು ಕುಡಿಸೋ ಟೈಮ್ಗೆ. ಕೆಲವೊಂದು ಟೈಮ್ ಬೇಗ ಕುಡಿಸ್ತೀನಿ, ಕೆಲವೊಂದು ಟೈಮ್ ಲೇಟಾಗಿ. ಒಟ್ಟಿಗೆ ಯಾವಾಗಾದರೂ ಒಟ್ಟಿಗೆ ಹಾಲನ್ನ ಕುಡಿಸಿ ಆಮೇಲೆ ಅವಳಿಗೆ ಹಾಲು ಕುಡಿಸೋದು ತುಂಬ ಟಾಸ್ಕು, ಅಷ್ಟು ಈಸಿಯಾಗಿ ಕುಡಿಯೋದಿಲ್ಲ. ಸೊ ಮನೆಯನ್ನೆಲ್ಲ ಒಂದು ಕಡೆಯಿಂದ ಗಲೀಜು ಮಾಡಿರ್ತಾಳೆ. ಅದ್ರ ಜೊತೆಗೆ ಇವಳನ್ನ ಇಟ್ಕೊಂಡು ಕೆಲಸ ಮಾಡೋದು ಕೂಡ ಒಂದು ದೊಡ್ಡ ಟಾಸ್ಕೆ. ಅವಳಿಗೆ ತಿಂಡಿ ಊಟ ಎಲ್ಲ ಆದಮೇಲೆ ನಾನಿವಾಗ ತುಂಬ ಲೇಟಾಗಿ ತಿಂಡಿ ತಿಂತಾಯಿದ್ದೀನಿ. ನಾನು ಕಡಿಮೆ ತುಂಬ ಲೇಟಾಗಿ ತಿಂಡಿ ತಿನ್ನೋದು, ಬೇಗನೆ ತಿಂಡಿ ತಿಂದುಬಿಡ್ತೀನಿ. ಬಟ್ ಅವತ್ತು ಮಾತ್ರ ಎಲ್ಲ ಕೆಲಸ ಸಾಧ್ಯದಷ್ಟು ಮುಗಿಸಿ ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ತಿಂಡಿ ತಿಂತಾಯಿದ್ದೀನಿ. ಪುಳಿಯೋಗರೆ. ಸೊ ಪುಳಿಯೋಗರೆ ಸಾಮಾನ್ಯವಾಗಿ ನಾನು ಹೊರಗಡೆ ಎಲ್ಲ ತಂದು ಮಾಡೋದು ತುಂಬ ಕಡಿಮೆ. ಸೊ ಮನೇಲಿ ಮಾಡಿದ್ದರಿಂದ ನಾನು ಮನೇಲಿ ಮಾಡಿರೋ ಪುಳಿಯೋಗರೆ ಆದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ಹಾಗಾಗಿ ನಿಧಾನವಾಗಿ ತಿಂಡಿ ತಿಂದು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅವಳ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡಿಕೊಂಡು ತಿಂಡಿ ಮಾಡ್ತಾಯಿದ್ದೀನಿ. ಹಾಗೆ ಟೈಮ್ ಆಗ್ತಾನೆ ಇತ್ತು. ಸೊ ಬೇರೆ ಎಲ್ಲ ಕೆಲಸಗಳನ್ನು ಮುಗಿಸಿದ ನಂತರ ನಾನು ಅಡುಗೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆಗೆ ನಾನಿಲ್ಲಿ ಬೆಂಡೆಕಾಯಿ ಸಾಂಬಾರು, ಬೆಂಡೆಕಾಯಿ ಎಲ್ಲ ತೊಳೆದು ಇಟ್ಟಿದ್ದೆ. ಸೊ ಅದು ನೀಟಾಗಿ ಡ್ರೈ ಆಗಿದೆ. ಬೇಳೆ ಕೂಡ ತೊಳೆದಿಟ್ಟಿದ್ದೆ. ಅದನ್ನು ಇವಾಗ ಪ್ರೆಷರ್ ಕುಕ್ಕರ್ಗೆ ಹಾಕಿ 2 ವಿಷಲ್ಸ್ ತೊಗೊಳ್ತೀನಿ. ಅದು ಚೆನ್ನಾಗಿ ನೆಂದಿದೆ. ಪ್ರೆಷರ್ ಕುಕ್ಕರ್ ನಾವು ನೆನೆಸಿ ಬೇಳೆನ ಬೇಯಿಸಿದ್ರೆ ನಿಧಾನ ಊರಿನಲ್ಲಿ ಅದು ತುಂಬ ಸ್ಮ್ಯಾಶು ಆಗೋಲ್ಲ ಅಥವಾ ಕಾಳು ಥರನೂ ಇರಲ್ಲ. ಒಂದು ಹದವಾಗಿ ನೀಟಾಗಿ ಬಾಯಿಗೆ ಸಿಗೋ ಥರ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ನಾನು ನೆನೆಸಿಟ್ಟಿದ್ದೆ. ಟೈಮ್ ಇದ್ದರೆ ಮಾತ್ರ ಈ ಪ್ರೊಸೀಜರ್ ಫಾಲೋ ಮಾಡ್ತೀನಿ, ಎವ್ರಿ ಟೈಮ್ ಮಾಡೋದಕ್ಕಾಗೋದಿಲ್ಲ. ಸೊ ಬೆಂಡೆಕಾಯಿ ಕೂಡ ತುಂಬ ಫ್ರೆಶ್ ಆಗಿತ್ತು. ತಂದಿದ ತಕ್ಷಣ ಮಾಡೋದ್ರದ್ದು ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಬೆಂಡೆಕಾಯಿನ ಜಸ್ಟ್ ಫ್ರೈ ಮಾಡ್ಕೊತೀನಿ ಫಸ್ಟು. ಯೂಶ್ವಲಿ ಎಲ್ಲರೂ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾರೆ, ಬಟ್ ನಾನಿಲ್ಲಿ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಹಾಗಾಗಿ ಅದರಲ್ಲಿರೋ ಲೋಳೆ ಅಂಶ ಎಲ್ಲ ಚೆನ್ನಾಗಿ ಸ್ಟಿಕ್ ಆಗಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಎಣ್ಣೆ ಹಾಕಿ ಮೊದಲೇ ಹುರಿದ್ಬಿಟ್ರೆ ತುಂಬ ಬಾಡ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಎಣ್ಣೆ ಹಾಕಿ ಹುರಿಯೋದಿಲ್ಲ, ಜಸ್ಟ್ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಟೊಮೆಟೊನೂ ಹಾಕಿ ಸ್ವಲ್ಪ ಮಟ್ಟಿಗೆ ಸಾಫ್ಟಾಗಿ, ಅಂದರೆ ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ತುಂಬ ಸ್ಮ್ಯಾಶ್ ಆಗೋ ಥರ ಎಲ್ಲ ಸಾಫ್ಟ್ ಮಾಡ್ಕೊಂಡ್ರೆ ಆ ತರಕಾರಿನೇ ಇರೋದಿಲ್ಲ ಸಾಂಬಾರಲ್ಲಿ ಹಾಗನ್ಸುತ್ತೆ. ಹಾಗಾಗಿ ಇವಾಗ ಪ್ರೆಷರ್ ಕುಕ್ಕರಲ್ಲಿ ಬೇಳೆ ಕೂಡ ಪ್ರೆಷರೆಲ್ಲ ರಿಲೀಸ್ ಆಗಿದೆ. ಬೇಳೆ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ. ಅದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಬೇಳೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಬೇಳೆನೂ ಕೂಡ ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ನಾನು ಇವಾಗ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಕುದೀತಾ ಇದೆ. ಇವಾಗ ನಾನು ಕಾಯಿಗೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಹಾಕಿ ರುಬ್ಬಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನನ್ನ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಲಾಸ್ಟಲ್ಲಿ ನಾನು ಬೆಂಡೆಕಾಯಿನ ಸೇರಿಸ್ತೀನಿ. ಆವಾಗ ಅದು ಬೆಂಡೆಕಾಯಿ ಆಲ್ರೆಡಿ ಫ್ರೈ ಆಗಿರೋದ್ರಿಂದ ತುಂಬ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ. ಹಾಗೆ ಸ್ವಲ್ಪ ಹುಣಸೆ ರಸ, ಇದು ರುಚಿಗೆ ಆಪ್ಷನಲ್. ಕೆಲವರು ಟೊಮೆಟೊ ಹಾಕಿದ್ರೆ ಹುಣಸೆ ಹಣ್ಣು ಹಾಕಲ್ಲ, ಬಟ್ ಬೆಂಡೆಕಾಯಿ ಸಾಂಬಾರಿಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಲೇಬೇಕು, ಇಲ್ಲ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಸೊ ಹಾಗೆ ಈ ಕಡೆ ರೈಸ್ ಇಡೋಣ ಅಂತ ಹೇಳ್ಬಿಟ್ಟು ರೈಸ್ನು ಕೂಡ ಚೆನ್ನಾಗಿ ತೊಳೆದು ಸೊ 2 ವಿಷಲ್ ತೊಗೊಂಡ್ರೆ ರೈಸ್ ಕೂಡ ರೆಡಿ ಆಗುತ್ತೆ.
ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿಯಾಗಿದೆ. ಲಾಸ್ಟ್ ಒಂದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಸೊ ಇವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಫ್ರೈ ಮಾಡಿ ಅದನ್ನು ಸಾಂಬಾರಿಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಒಗ್ಗರಣೆ ಕೂಡ ಸಾಂಬಾರು ಕೂಡ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಆ್ಯಂಡ್ ಅದು ಅರೋಮ ಕೂಡ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಹಾಗಾಗಿ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ತುಂಬ ರುಚಿ ಇರುತ್ತೆ. ಹಾಗೆ ನೆಂಚ್ಕೊಳ್ಳೋದಕ್ಕೆ ಸ್ಯಾಲೆಡ್ ಕೂಡ ಬೇಕು. ಸೌತೆಕಾಯಿ ನಮ್ಮನೇಲಿ ಸೌತೆಕಾಯಿನೆಲ್ಲ ಹಾಗೆ ಇಟ್ಟರೆ ನಮ್ಮಲ್ಲಿ ನನ್ನ ಸಂಬಂಧಿಗಂತೂ ಮೋಸ್ಟ್ ಫೇವ್ರೆಟ್ ಸ್ಯಾಲೆಡ್ ಇದು. ಯಾವಾಗಂದ್ರೆ ಆವಾಗ ಒಂದೇ ಸರಿ ತಿಂದು ಮುಗಿಸ್ತಾಳೆ. ಹಾಗಾಗಿ ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟೇ ನಾನು ಹೆಚ್ಚಿಡ್ತೀನಿ. ಸೊ ಅದರಲ್ಲೂ ಕೂಡ ಬಿಟ್ಟಿರಲ್ಲ, ಅದರಲ್ಲೂ ಕೂಡ ತಿಂದು ಮುಗಿಸ್ತಿರ್ತಾಳೆ. ಸೊ ಎಲ್ರಿಗೂ ಈಕ್ವಲ್ ಆಗಿ ಸಿಗಲಿ ಅಂತ ಸೊ ಸಣ್ಣದಾಗಿ ಹೆಚ್ಚಿ ಇಟ್ಟು ಸೈಡಲ್ಲಿ ಎತ್ತಿಡ್ತೀನಿ. ಊಟ ಮಾಡಬೇಕಾದ್ರೆ ಹಾಕ್ಕೊಂಡು ತಿಂತಾರೆ. ಸೊ ಫೈಬರ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಇವಾಗಿನ ಕಾಲದಲ್ಲಿ ಊಟಕ್ಕೆ ಅಂತ ಅಂದರೆ ಸೊ ಡೈಜೆಷನ್ಗಂತೂ ಮಸ್ಟ್ ಆ್ಯಂಡ್ ಶುಡ್. ಏಜ್ ಆಗ್ತಾ ಡೈಜೆಷನ್ ಪ್ರಾಬ್ಲಮ್ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಸೌತೆಕಾಯಿ ಆಮೇಲೆ ಹಸಿರು ತರಕಾರಿಗಳು ಅಥವಾ ಸೊಪ್ಪು ಇದೆಲ್ಲ ಹಣ್ಣುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಊಟದಲ್ಲಿ. ಸೊ ನಮ್ಮ ಡಯೆಟ್ನ ನಾವೇ ಅರ್ಥ ಮಾಡಿಕೊಂಡು ನಮ್ಮ ಬಾಡಿಗೆ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನ ತಿಂತಾ ಬರಬೇಕು. ಇಲ್ಲ ಅಂತ ಅಂದರೆ ತುಂಬ ವೀಕ್ನೆಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದ್ರ ತಕ್ಕನಾಗಿ ಮಜ್ಜಿಗೆನೂ ಕೂಡ ಬಾಡಿಗೆ ತಂಪು ಆ್ಯಂಡ್ ಬಾಡಿನ ಹೈಡ್ರೇಟ್ ಮಾಡುತ್ತೆ. ಹಾಗೆ ಅದರಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಇರಬೇಕು. ಆವಾಗ ಮಜ್ಜಿಗೆ ಬಾಡಿಗೆ ಕೂಲಾಗಿರುತ್ತೆ. ಆವಾಗ ಡೈಜೆಷನ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವಾಗ ಮಜ್ಜಿಗೆ ಕೂಡ ರೆಡಿ ಆಯಿತು. ಮಜ್ಜಿಗೆಗೆ ನಾನು 3 ಬೆಳ್ಳುಳ್ಳಿನ ಚೆಚ್ಚಿಬಿಟ್ಟು ಹಾಗೆ ಹಾಕ್ತೀನಿ. ಸೊ ಹಂಗಾಗಿ ಅದ್ರ ಫ್ಲೇವರ್ ಹೇಳ್ಕೊಂಡು ಮಜ್ಜಿಗೆ ಒಂದು ರಾಮೆಟಿಕ್ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ರೆಡಿಯಾಗಿದೆ ಆ್ಯಂಡ್ ಅನ್ನನೂ ಕೂಡ ರೆಡಿಯಾಗಿದೆ. ಇವಾಗ ನಾನು ನೆನ್ನೆದೇ ಸ್ವಲ್ಪ ಚಪಾತಿ ಎಲ್ಲ ಹಾಗೆ ಮಿಕ್ಕಿತ್ತು. ಸೊ ಏನು ಮಾಡೋದು ಅಂತ ನಾನು ಮರ್ತುಬಿಟ್ಟಿದ್ದೆ. ಇಲ್ಲಾಂತಿದ್ರೆ ಚಪಾತಿನೇ ತಿಂದುಬಿಡ್ತಿದ್ವಿ. ಸೊ ಚಪಾತಿ ಮಿಕ್ಕಿತ್ತಲ್ಲ, ಇದನ್ನು ಹಾಗೆ ಬಿಟ್ಟರೆ ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡ್ರ್ ಥರ ಮಾಡಿಕೊಂಡು ಒಂದು ಸ್ವೀಟ್ ಡೆಸರ್ಟ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಪಾತಿನ ಸ್ವಲ್ಪ ಬಿಸಿ ಮಾಡಿಕೊಂಡೆ ಸಾಫ್ಟ್ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಸ್ವಲ್ಪ ಚಪಾತಿ ನೈಟ್ ಮಾಡಿದ್ರಿಂದ ಆಲ್ರೆಡಿ ಸ್ವಲ್ಪ ರಫ್ ಆಗಿತ್ತು. ನಾನು ಇನ್ನೂ ಸ್ವಲ್ಪ ಪ್ರೆಸ್ ಮಾಡಿ ಬಿಸಿ ಮಾಡಿದ್ರಿಂದ ಇನ್ನೂ ರಫ್ ಆಗೋಯಿತು. ಆ್ಯಕ್ಚುಲಿ ಸ್ವೀಟ್ ಮಾಡೋಕ್ಕೆ ಹೋದಾಗ ಅದು ಸ್ವಲ್ಪ ತುಂಬಾ ರಫ್ ಟೆಕ್ಸ್ಚರ್ ಆಗಿಬಿಡ್ತು. ಸೊ ಚಪಾತಿ ಸಾಫ್ಟಾಗಿದ್ದರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಪೀಸ್ ಮಾಡಿ ಪಲ್ಸ್ ಮಾಡಿ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಚೂರ್ಮಾ ಅಂತ ನಾರ್ತ್ ಇಂಡಿಯನ್ ಸೈಡ್ ರಾಜಸ್ಥಾನ್ ಸೈಡಲ್ಲಿ ಒಂದು ಸ್ವೀಟ್ ಮಾಡ್ತಾರೆ ಚಪಾತಿನಲ್ಲಿ, ಅಥವಾ ಅವರು ಮಾಡುವಂಥ ಬಾಟಿ ಅಂತ ಇರುತ್ತಲ್ಲ, ಸೊ ಅದು ಗೋಧಿ ಹಿಟ್ಟಲ್ಲಿ ಮಾಡೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಅವರು ಚೂರ್ಮಾ. ಸೊ ಫೇಮಸ್ ಡೆಸರ್ಟ್ ಮತ್ತು ತಿಂಡಿ ಅಂದರೆ ದಾಲ್ ಬಾಟಿ ಚೂರ್ಮಾ. ಸೊ ಅದೇ ಥರ ಮಾಡೋಣ ಅಂತ ಮಾಡಿದೆ. ಬಟ್ ಅವ್ರ ಥರ ಪರ್ಫೆಕ್ಟಾಗಂತೂ ಬರಲಿಲ್ಲ. ಸೊ ಡೆಫಿನೆಟ್ಲಿ ಒಂದ್ಸರಿ ನನ್ನ ಮಗಳಿಗೆ ತೋರಿಸ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ತುಪ್ಪನ ಅಂತೂ ತುಂಬ ಜಾಸ್ತಿನೇ ಯೂಸ್ ಮಾಡ್ತಾರೆ ಅವರು ಅದಕ್ಕೆ. ಸೊ ಇದಕ್ಕೆ ನಾನು ಪೌಡ್ರನ್ನ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾನು ತುಪ್ಪ ಹಾಕ್ಕೊಂಡು ಸ್ವಲ್ಪ ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊತೀನಿ, ತುಪ್ಪದಲ್ಲಿ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ತುಪ್ಪದಲ್ಲಿ ಫ್ರೈ ಮಾಡ್ತಾ ಅದು ಸಾಫ್ಟಾಗಿ ತುಂಬ ಒಂಥರ ತುಪ್ಪ ಎಲ್ಲ ಮೇಲೆ ಬಿಡ್ತಾ ಬರುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪ ಹಾಕಿ. ಇದಕ್ಕೆ ಬೆಲ್ಲನೂ ಕೂಡ ಹಾಕ್ತಾರೆ. ಸೊ ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ, ಬೆಲ್ಲ ಇರಲಿಲ್ಲ. ಹಾಗಾಗಿ ಅವರು ಯೂಸ್ ಮಾಡೋವಂಥ ಬೆಲ್ಲ ಬೇರೆ ಥರ ಇರುತ್ತೆ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ತುಪ್ಪನೂ ಅಷ್ಟೇ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಹಾಕಿ ಫ್ರೈ ಮಾಡಿ ಸಕ್ಕರೆನ ಹಾಕಿ ಮೇಲೆ ಜಸ್ಟ್ ಎತ್ತಿಡ್ತೀನಿ ಅಷ್ಟೇ. ಬೇಕಂದರೆ ಏಲಕ್ಕಿ ಬೇಕಾದ್ರೆ ಹಾಕೋಬೋದು. ಸೊ ಚಪಾತಿಗೆ ಉಪ್ಪೆಲ್ಲ ಹಾಕಿರೋದ್ರಿಂದ ನನ್ನ ಮೇಲೇನು ಎಕ್ಸ್ಟ್ರಾ ಟೇಸ್ಟಿಗೆ ಅಂತ ಉಪ್ಪೆಲ್ಲ ಹಾಕೋದಕ್ಕೆ ಹೋಗಿಲ್ಲ. ಹಾಕಿದ್ರೂ ಸ್ವಲ್ಪ ಚಿಟಿಕೆ ಹಾಕಬೇಕಷ್ಟೇ. ಸೊ ಹಾಕ್ಬಿಟ್ಟು ಮುಚ್ಚಿಡ್ತೀನಿ. ತುಪ್ಪ ಎಲ್ಲ ಖಾಲಿಯಾಗಿ ಅದನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಿ ಸ್ವೀಟ್ಗೆಲ್ಲ. ಸೊ ಇದನ್ನು ತೊಳೆದ್ಬಿಟ್ಟು ಇವಾಗ ನಾನು ನಂದಿನಿ ಪ್ಯಾಕೆಟ್ ತಂದಿದ್ದೆ. ಸೊ ಅದನ್ನು ಹಾಕಿ ಎತ್ತಿಡ್ತಾ ಇದ್ದೀನಿ. ಸೊ ಅವೆಲ್ಲ ನೀಟಾಗಿ ಒಂದು ಕಡೆ ಎತ್ತಿಟ್ಬಿಟ್ರೆ ಯೂಸ್ ಮಾಡೋಕ್ಕಂತೂ ತುಂಬಾ ಈಸಿ ಆಗುತ್ತೆ. ಅದು ಪ್ಯಾಕೆಟಲ್ಲೇ ಇಟ್ಕೊಂಡು ಯೂಸ್ ಮಾಡೋದೆಲ್ಲ ತುಂಬ ಕಷ್ಟ. ಸೊ
ನಮ್ಮನೇಲಿ ತುಪ್ಪ ಇರಲೇಬೇಕು. ಮೋಸ್ಟ್ ಪ್ರಾಬ್ಲಿ ನಮ್ಮನೇಲಿ ಎಲ್ಲರೂ ತುಪ್ಪ ತಿಂತಾರೆ. ಇನ್ನು ಸ್ವೀಟ್ಸ್ ಮಾಡಿದ್ರಂತೂ ತುಂಬಾ ಜಾಸ್ತಿನೇ ಖಾಲಿಯಾಗುತ್ತೆ. ನಾನು ಜಾಸ್ತಿ ಎಲ್ಲ ತಂದು ಇಟ್ಕೊಳ್ಳೋಕೆ ಹೋಗೋದಿಲ್ಲ. ಅರ್ಧ kg ಖಾಲಿಯಾದಂಗೆ ಹೊಸ ಪ್ಯಾಕೆಟ್ ತಂದು ಯೂಸ್ ಮಾಡ್ಕೋತೀನಿ. ಹಾಗೆ ಅದಾದ ನಂತರ ನನಗೆ ಟೈಮ್ ಆಗೋಗಿತ್ತು 3ರಿಂದ 3:30 ಅನಿಸುತ್ತೆ. ಸೊ ಅಷ್ಟೊತ್ತಿಗಾಗಲೇ ನನಗೂ ಕೂದಲಿಗೆಲ್ಲ ಎಣ್ಣೆ ಹಚ್ಕೋಬೇಕಾಗಿತ್ತು. ತುಂಬ ರಫ್ ಆಗಿತ್ತು. ಸ್ನಾನ ಮಾಡಿ ಪೂಜೆಗಳಿದ್ದರಿಂದ ಸೊ ಹಾಗೆ ಒಂದೊಂದು ಸರಿ ಏನು ಮಾಡ್ತೀವಿ ಅಂದರೆ ಎಣ್ಣೆ ಹಚ್ತಾರೆ ಹಾಗೆ ಡ್ರೈ ಆಗಿ ಸ್ನಾನ ಮಾಡಿದಾಗ ಕೂದಲಂತೂ ತುಂಬಾ ರಫ್ ಆಗುತ್ತೆ. ಸೊ ನರಿಷ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟು. ನಮಗಂತೂ ಕೂದಲಿಗೆ ಎಣ್ಣೆ ಹಚ್ಚಲಿಲ್ಲ ಅಂದರೆ ಅದು ತಲೆಗೆ ಸ್ನಾನ ಮಾಡೋದಕ್ಕಂತೂ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ಕೂದಲಿಗೆ ಕೊಬ್ಬರಿ ಎಣ್ಣೆನ ಹಚ್ತಾ ಇದ್ದೀನಿ. ಸೊ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ನೀಟಾಗಿ ಜಡೆ ಎಲ್ಲ ಹಾಕ್ಕೊಂಡು ಕೂದಲು ನಾನು ಬಾಚ್ಕೊಂಡ್ರೆ ಮೈಂಡಿಗೂ ಕೂಡ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಏನು ಮಸಾಜ್ ಮಾಡಿಕೊಂಡಾಗ ಎಷ್ಟು ರಿಲ್ಯಾಕ್ಸ್ ಆಗುತ್ತೋ ಅಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಬಂದು ಸೊ ಊಟ ಇನ್ನೂ ಮಾಡಿರಲಿಲ್ಲ ನಾನು. ಯಾಕೋ ಹೊತ್ತು ಹೊಟ್ಟೆ ಹಶ್ವಾಗಲಿಲ್ಲ, ಸ್ವಲ್ಪ ಲೇಟಾಗಿ ತಿಂಡಿ ತಿಂದಿದ್ದರಿಂದ. ಸೊ ಅಕ್ಕಿನ ನೆನೆಸಿಟ್ಟಿದ್ನಲ್ಲ, ದೋಸೆ ಅದು ಮಾಡಲಿಕ್ಕೆ ನಾಳೆ ಬೆಳಿಗ್ಗೆ ಅಕ್ಕಿಗೆ ರುಬ್ಬೋಣ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಳ್ತಾ ಇದ್ದೆ. ಸೊ ಅಕ್ಕಿ ಕೂಡ ಚೆನ್ನಾಗಿ ನೆಂದಿತ್ತು. ಅದನ್ನು ಕೂಡ ನಾನು ಇವಾಗ ರುಬ್ಬಿಟ್ಬಿಡ್ತೀನಿ. ಬೇಗನೆ ರುಬ್ಬಿಟ್ಟಿದ್ರೆ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಬೇಗ ಉಬ್ಬೋದಿಲ್ಲ. ಇಡ್ಲಿ ಅಕಸ್ಮಾತ್ ನಾನು ಒಂದೊಂದ್ಸರಿ ಹೇಗಿರುತ್ತೆ ಅಂದರೆ ನನ್ನ ಮೂಡಿದ್ದಂಗೆ ತಿಂಡಿಗಳು ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಚೆನ್ನಾಗಿ ಉಬ್ಬಿಲ್ಲ ಅಂತ ಅಂದರೆ ನೀಟಾಗಿ ಬರೋದಿಲ್ಲ. ಹಾಗಾಗಿ ಬೇಗ ಅವನೇ ರುಬ್ಬಿಟ್ಬಿಡೋಣ ಅಂತ ರುಬ್ಬಿಡ್ತಾ ಇದ್ದೀನಿ. ಹಾಗೆ ಇಡ್ಲಿ ಅಥವಾ ದೋಸೆಗೆ ಅವಲಕ್ಕಿ ನೆನೆಸಿದ್ರೆ ಕೆಲವರು ಅವಲಕ್ಕಿ ಯೂಸ್ ಮಾಡ್ತಾರೆ. ನಾನು ಸ್ವಲ್ಪ ಬಿಸಿ ಅನ್ನ ಮಾಡ್ಕೊಂಡಿದ್ದೆ. ಸೊ ಅನ್ನನೇ ಹಾಕಿ ರುಬ್ತೀನಿ. ಒಂದು ಜಾರಲ್ಲಿ ನಾನು ಎಷ್ಟು ಹಾಕ್ಕೊತೀನಿ ಅದನ್ನು ಒಂದು ಅಂದಾಜು ಮೇಲೆ ನಾನು ಅನ್ನನ ಹಾಕ್ಕೊಂಡು ರುಬ್ಕೊತೀನಿ. ಇದರಿಂದ ಇಡ್ಲಿ ಕೂಡ ತುಂಬ ಸಾಫ್ಟಾಗಿರುತ್ತೆ, ಹಾಗೆ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಅನ್ನ ರುಬ್ಬಿದ್ರೆ ಇಡ್ಲಿ ಅಥವಾ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅನ್ನನ ರುಬ್ಬಿ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಟ್ರೆ ಚೆನ್ನಾಗಿ ಉಬ್ಬಿರುತ್ತೆ. ಇಡ್ಲಿ ಅಥವಾ ದೋಸೆ ಹಿಟ್ಟನ್ನು ಈ ಥರ ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮಾದ್ಮೇಲೆ ಕೈನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳ್ತಾರೆ. ಅದ್ರ ರೀಸನ್ ಬಿಹೈಂಡ್ ನನಗೆ ಗೊತ್ತಿಲ್ಲ. ಒಟ್ಟಿಗೆ ನಾನು ಎವ್ರಿ ಟೈಮ್ ನಾನು ಇಡ್ಲಿ ಎಲ್ಲ ರುಬ್ಬಿದಾಗ ಕೈಯಲ್ಲಿ ಒಂದ್ಸರಿ ಮಿಕ್ಸ್ ಮಾಡಿ ಇಡ್ತೀನಿ. ಸೊ ಅದು ಚೆನ್ನಾಗಿ ಬರುತ್ತೆ. ಇಡ್ಲಿ ಹಿಟ್ಟನ್ನೆಲ್ಲ ರುಬ್ಬಿ ಎತ್ತಿಟ್ಟಾದಮೇಲೆ ಹೊಟ್ಟೆ ಕೂಡ ತುಂಬ ಹಶ್ವಾಗ್ತಾಯಿತ್ತು. ಟೈಮ್ ಆಲ್ಮೋಸ್ಟ್ 6 ಗಂಟೆ ಆಗಿತ್ತು. ಸೊ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಬೇಗನೆ ನನಗೆ ಬಿಸಿ ಸಾಂಬಾರು ಮಾಡಿದ್ರೆ ಮುದ್ದೆ ಅಂತೂ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ನೈಟ್ಗೆ ಊಟಕ್ಕೆ ಹೇಗಿದ್ದರೂ ಮುದ್ದೆ ಮಾಡಬೇಕು ಅಂತ ಇದ್ದೆ. ಸೊ ಬೇಗನೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಕೂಡ ಬಿಸಿಯಾಗಿ ರೆಡಿಯಾಗಿದೆ. ಮುದ್ದೆನ ನಾನು ಯೂಶ್ವಲಿ ಬಾಣಲಿನಲ್ಲೇ ಮಾಡೋದು. ಕಡಿಮೆ ಕ್ವಾಂಟಿಟಿಲಿ ಸ್ವಲ್ಪ ಜನಕ್ಕೆ ಮಾಡಿದ್ರೆ ಬಾಣಲಿನಲ್ಲಿ ಈಸಿಯಾಗಿ ಮಾಡ್ಬೋದು. ಇಲ್ಲ ಅಂತ ಅಂದರೆ ದೊಡ್ಡ ತಪ್ಪಲಿನಲ್ಲಿ ಯೂಶ್ವಲಿ ರೆಗ್ಯುಲರಾಗಿ ಯಾವ ಥರ ಮಾಡ್ತಾರೆ ಆ ಥರನೇ ಮಾಡಬೇಕು ಜಾಸ್ತಿ ಜನಕ್ಕೆ ಮಾಡೋದಾದರೆ. ಸೊ ಮುದ್ದೆನ ಚೆನ್ನಾಗಿ ಕಟ್ಟಿದರೆ ಸೊ ಅದನ್ನು ಹಾಟ್ ಬಾಕ್ಸಿಗೆ ಹಾಕಿರ್ತೀನಿ. ಸೊ ಬಿಸಿಯಾಗಿ ಹಾಟ್ ಬಾಕ್ಸ್ಗಳಲ್ಲಿ ಇಟ್ಟರೆ ಸೊ ಹಸ್ಬೆಂಡ್ ಎಲ್ಲ ಬಂದು ಮನೇಲಿ ಊಟ ಮಾಡೋ ಅಷ್ಟೊತ್ತಿಗೆ ಇನ್ನೂ ಬಿಸಿನೇ ಇರುತ್ತೆ. ಸೊ ಬೇಗ ತಣ್ಣಗಾಗಲ್ಲ. ಮುದ್ದೆ ಚೆನ್ನಾಗಿ ಬೆಂದಿರಬೇಕಷ್ಟೇ, ಆವಾಗ ಅಷ್ಟೇ ಮುದ್ದೆ ತುಂಬ ಚೆನ್ನಾಗಿ ಅನಿಸೋದು ತಿನ್ನೋದಕ್ಕೆ. ಸೊ ಮುದ್ದೆ ಎಲ್ಲ ರೆಡಿ ಆಯಿತು. ಇವಾಗ ಹಾಟ್ ಬಾಕ್ಸಲ್ಲಿ ಎತ್ತಿಟ್ಟು ನಾನು ಊಟ ಮಾಡ್ಕೋತೀನಿ. ಅಷ್ಟೊತ್ತಿಗಾಗಲೇ ನನಗೆ ಇಷ್ಟು ಹೊಟ್ಟೆ ಹಶ್ವಾಗ್ತಾಯಿತ್ತು ಅಂದರೆ ಎಷ್ಟೊತ್ತಿಗೆ ಊಟ ಮಾಡ್ತೀನೋ ಅನಿಸ್ಬಿಟ್ಟಿತ್ತು.
ನಾನು ಮುದ್ದೆನ ನೈಟ್ ಟೈಮ್ ಜಾಸ್ತಿ ತಿಂತೀನಿ. ಸೊ ನನಗೆ ಮುದ್ದೆ ಬೆಳಿಗ್ಗೆ ಆಗಲಿ ನೈಟ್ ಆಗಲಿ ಯಾವಾಗ ಕೊಟ್ಟರು ತುಂಬಾ ಇಷ್ಟ. ಸೊ ಮುದ್ದೆನ ದೊಡ್ಡದಾಗಿ ಒಂದು ತಿಂದರೆ ಅನ್ನ ಎಲ್ಲ ಜಾಸ್ತಿ ಊಟ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಒಳ್ಳೆ ತೃಪ್ತಿಕರ ಊಟ ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟ ನನಗೆ ಮುದ್ದೆ ಅಂತ ಅಂದರೆ. ಅದು ಯಾರಾದರೂ ಮಾಡಿಕೊಟ್ರಂತೂ ಇನ್ನೂ ಜಾಸ್ತಿನೇ ಇಷ್ಟ. ಬಟ್ ನಾನೇ ಮಾಡ್ಕೊಂಡು ತಿಂದರೂ ನಾನು ತುಂಬ ಎಂಜಾಯ್ ಮಾಡಿ ತಿನ್ನೋವಂಥ ಊಟ ಅಂದರೆ ಅನ್ನ ಸಾಂಬಾರು ಮುದ್ದೆ. ಸೌತ್ ಇಂಡಿಯನ್ ಆಗಿ ಕರ್ನಾಟಕದಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋವಂಥ ಒಳ್ಳೆ ಆಹಾರ, ಒಳ್ಳೆ ಹೆಲ್ದಿ ಫುಡ್ ಅಂತಂದರೆ ಮುದ್ದೆ. ಎಷ್ಟೋ ಜನ ನೋಡಿದ್ದೀನಿ ಮುದ್ದೆ ಅಂತ ಅಂದರೆ ಮೈಲಿದ್ರು ಓಡ್ತಾರೆ, ಬಟ್ ನನಗೆ ಮಾತ್ರ ತುಂಬಾ ಇಷ್ಟ. ಸೊ ಮುದ್ದೆನ ಊಟ ಮಾಡ್ತಾಯಿದ್ರೆ ನಂಗೆ ಅದೇನೋ ರಿಲ್ಯಾಕ್ಸ್ ಫೀಲಿಂಗ್ ಅನಿಸುತ್ತೆ. ದಿ ಮೋಸ್ಟ್ ಕಂಫರ್ಟ್ ಫುಡ್ ಅಂತಂದರೆ ಮುದ್ದೆ. ಆ್ಯಂಡ್ ಮುದ್ದೆ ಈಸ್ ಆಲ್ ಟೈಮ್ ಫೇವ್ರೇಟ್. ಹಾಗೆ ಅನ್ನ ಸಾಂಬಾರು, ಒಂದು ಒಳ್ಳೆ ಸಾಂಬಾರು ರುಚಿಯಾಗಿದ್ದರೆ ಸೊ ಈ ಊಟದ ಮೇಲೆ ಯಾವುದೂ ಇಲ್ಲ ಅನಿಸುತ್ತೆ. ಸೊ ಇತ್ತೀಚೆಗೆ ಸ್ವಲ್ಪ ಏಜ್ ಆಗ್ತಾ ನಮ್ಮ ಊಟ ತಿಂಡಿಗಳಲ್ಲಿ ಚೇಂಜಸ್ ಕೂಡ ತುಂಬ ಆಗುತ್ತೆ. ಮೊದಲೆಲ್ಲ ತುಂಬ ಜಂಕ್ ಫುಡ್ಸ್ ಆಗಿರ್ಬೋದು, ತಿಂಡಿಗಳು ತುಂಬ ಇಷ್ಟ ಆಗೋದು. ಇವಾಗ ಈ ಥರ ಊಟ, ಅದ್ರ ಜೊತೆಗೆ ಲಾಸ್ಟಲ್ಲಿ ಮಜ್ಜಿಗೆ, ಸಲಾಡ್, ಈ ಥರ ಲೈಟ್ ಫುಡ್ ಅಂತೂ ಹೊಟ್ಟೆಗೂ ಒಳ್ಳೆಯದು, ಡೈಜೆಷನ್ಗೂ ಒಳ್ಳೆಯದು, ತುಂಬ ಆರೋಗ್ಯಕರವಾಗಿರುತ್ತೆ. ಸೊ ಮ್ಯಾಕ್ಸಿಮಮ್ ನಾನು ಇದನ್ನು ರುಟೀನ್ನ ಯಾವಾಗಲೂ ಫಾಲೋ ಮಾಡ್ತೀನಿ. ಸೊ ಹೋಪ್ ನಿಮಗೂ ಕೂಡ ಮುದ್ದೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವೀಡಿಯೋ ಕಂಟಿನ್ಯೂ ಮಾಡಿದೆ. ಸೊ ನೈಟ್ ಆದಮೇಲೆ ನಾನು ಯಾವುದೇ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸೊ ಇಟ್ಟು ಕೂಡ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಉಬ್ಬಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಇಡ್ಲಿನೇ ಕೂಡ ಮಾಡ್ಬೋದಾಗಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ಬಟ್ ಆದರೆ ನಾನು ದೋಸೆ ತವ ವರ್ಕ್ ಆಗ್ತಿರಲಿಲ್ಲ. ಹಾಗಾಗಿ ದೋಸೆ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡೋಣ ಏನಾದರೂ ವರ್ಕ್ ಆಗುತ್ತಾ ಅಂತೇಳ್ಬಿಟ್ಟು ಪ್ರೀ ಸೀಸನ್ ಮಾಡಿದೆ. ಹೇಗೆ ಅಂದರೆ ತವಾನ ಇಟ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಉರಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಚಿ ಅದು ಹೊಗೆ ಬರೋವರೆಗೂ ಕಾಯಬೇಕು. ಅದಾದ ನಂತರ ಇನ್ನೊಂದು ಸರಿ ಹಾಗೆ ಎಣ್ಣೆ ಹಚ್ಚಿ ಹೊಗೆ ಬರೋವರೆಗೂ ಕಾಯ್ದು ಅದನ್ನು ಆಫ್ ಮಾಡಿದ್ರೆ ಸಾಕು. ತವ ಕೂಡ ಸೀಸ್ನಿಂಗ್ ಚೆನ್ನಾಗಾಗುತ್ತೆ. ಹಾಗೆ ದೋಸೆ ಕೂಡ ಏನು ಅಂಟೋದಿಲ್ಲ, ಕೆಲವೊಂದು ಟೈಮ್ ಬರೋದಿಲ್ಲ. ನೋಡಿ, ಈ ಟಿಪ್ಸ್ನ ಫಾಲೋ ಮಾಡಿ, ತುಂಬ ಯೂಸ್ ಆಗುತ್ತೆ. ನನಗೂ ಕೂಡ ದೋಸೆ ಬರ್ತಾ ಇರಲಿಲ್ಲ. ಸೊ ಇವಾಗ ಚೆಕ್ ಮಾಡೋಣ ಅಂತಲೇ ದೋಸೆ ಬಿಟ್ಟೆ, ತುಂಬ ಚೆನ್ನಾಗಿ ಬಂತು. ಸೊ ಹಾಗಾಗಿ ದೋಸೆನೇ ಮಾಡಿದೆ ನಾನು ತಿಂಡಿಗೆ ಬೆಳಿಗ್ಗೆ ಎದ್ದು. ಹಾಗೆ ದೋಸೆಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವು ಮತ್ತು ಹಸಿಮೆಣಸಿಕಾಯಿನೆಲ್ಲ ಸ್ವಲ್ಪ ಹುರ್ಕೊಂಡು ಎಲ್ಲ ಮಿಕ್ಸಿಗೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿದರೆ ಸೊ ಚಟ್ನಿ ಕೂಡ ರೆಡಿಯಾಗುತ್ತೆ ತುಂಬ ಕ್ವಿಕ್ಕಾಗಿ. ಆ್ಯಂಡ್ ಬರೀ ಕಾಯಿ ಚಟ್ನಿ, ಸ್ವಲ್ಪ ಕಾಯಿ ಚೆನ್ನಾಗಿ ಬಲ್ತಿದ್ರೆ ತುಂಬಾ ರುಚಿಯಾಗಿರುತ್ತೆ. ದೋಸೆಗೆ ಒಳ್ಳೆ ಚಟ್ನಿ ಕೂಡ ರೆಡಿಯಾಗಿದೆ. ಸೊ ಒಳ್ಳೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ ಒಳ್ಳೆ ಕಾಂಬಿನೇಷನ್. ಪಲ್ಯ, ಮಿಕ್ಸ್ ತರಕಾರಿ ಪಲ್ಯ ಅಥವಾ ಆಲೂಗಡ್ಡೆ ಪಲ್ಯ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಆದರೆ ನಾನು ಇವತ್ತು ಚಟ್ನಿ ಮಾತ್ರ ಮಾಡಿದ್ದೆ. ಸೊ ಇವಾಗ ದೋಸೆ ಕೂಡ ಮಾಡ್ತಾಯಿದ್ದೀನಿ. ತವಾದೊಂದು ತಲೆನೋವಾಗಿತ್ತು, ಅದು ಕೂಡ ಇವಾಗ ರೆಡಿ ಆಯಿತು. ಸೊ ಇವಾಗ ಒಂದು ಒಳ್ಳೆ ತಲೆನೋವು ತಪ್ಪಿತು. ದೋಸೆ ಮಾಡಬೇಕಾದ್ರೆ ಇನ್ನೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ದೋಸೆ ಮೇಲೆ ತುಪ್ಪ ಎಲ್ಲ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ತುಪ್ಪ ಹಾಕಿ ದೋಸೆ ಮಾಡ್ಕೊಂಡು ತಿಂದ್ರಂತೂ ಒಳ್ಳೆ ಟೇಸ್ಟಿ, ಅದು ಕಾಯಿ ಚಟ್ನಿ ಜೊತೆ. ಇದಾಗಿತ್ತು ನನ್ನ ವ್ಲಾಗ್. ಸೊ ಹೋಪ್ ಸೊ ದಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಇದೇ ಹಿಟ್ಟಲ್ಲಿ ನಾನು ಇಡ್ಲಿ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಮತ್ತೊಂದು ವೀಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸೊ ವೀಡಿಯೋನ ನೋಡ್ತಾಯಿರಿ, ಎಂಜಾಯ್ ಮಾಡ್ತೀರಿ, ಹಾಗೆ ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.